ಈ ರೈಸ್ನ ನಾನು ತೊಗೊಳ್ತಾ ಇದ್ದೀನಿ. ಇವತ್ತು ನಾನು ನಿಮಗೆ ಮಾಡೋದಕ್ಕೆ ಕೋಕೋನಟ್ ರೈಸ್ಗೆ ಕೋಕೋನಟ್ ಕುಡಿತಾ ಇರೋದು. ತೀರ್ಥ ಇವತ್ತು ನಾನು ಬಂದ್ಬಿಟ್ಟು ಕೋಕೋನಟ್ ರೈಸ್ ಮಾಡ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಸೊ ಇದು ಅಡ್ವರ್ಟೈಸಲ್ಲಿ ನೋಡ್ತಾ ಇದ್ದೆ, ಯಾವಾಗಲೂ ಇಂಡಿಯಾ ಗೇಟ್ ರೈಸಲ್ಲಿ ಕೋಕೋನಟ್ ರೈಸ್ ಮಾಡೋದನ್ನ. ಸೊ ಆದ್ದರಿಂದ ಇವತ್ತು ನಾನು ಅದನ್ನೇ ಪ್ಲ್ಯಾನ್ ಮಾಡಿದ್ದೀನಿ. ಸೊ ಇದು ಮಾಡ್ಕೊಡ್ಬೇಕು ಅಂತ ನಮ್ಮ ವೈಫ್ಗೆ. ಸೊ ಈಗ ಬಂದ್ಬಿಟ್ಟು ಅದಕ್ಕೆ ಬೇಕಾಗಿರೋ ಎಲ್ಲ ಐಟಮ್ಸ್ಗಳನ್ನ ನಾನು ತೋರಿಸ್ತಾ ಹೋಗ್ತೀನಿ. ಸೊ ಇಂಡಿಯಾ ಗೇಟ್ ರೈಸ್ ಇದು ನೀವೇನು ನೋಡ್ತಾ ಇದ್ದೀರಾ, ಇದನ್ನು ನಮಗೆ ಬೇಕಾದಷ್ಟು ತೊಗೊಂಡ್ಬಿಟ್ಟು ವಾಟರ್ ಹಾಕಿ ನೆನೆಸಿಟ್ಟಿದ್ದೀನಿ. ಅದಕ್ಕೆ ಮೇನ್ಲಿ ಕೋಕೋನಟ್ ಹಾಕಿ ಕೋಕೋನಟ್ ಇರ್ತದೆ ಹಿಂಗೆ. ಇದು ಒಣಮೆಣಸಿನ್ಕಾಯಿ, ಇದು ಸ್ವಲ್ಪ ಉದ್ದಿನಬೇಳೆ, ಕಡಲೆ ಬೀಜ, ಗೋಡಂಬಿ, ಜೀರಿಗೆ ಮತ್ತು ಸಾಸಿವೆ, ಮೆಣಸಿನ್ಕಾಯಿ, ನಮಗೆ ಸ್ಪೈಸ್ ಎಷ್ಟು ಬೇಕೋ ಅಷ್ಟು ಬೇಕಾಗುತ್ತೆ. ಹಾಗೆ ಕರಿಬೇವು ಮತ್ತು ಕೊತ್ತಂಬರಿ ಇಷ್ಟು ಬೇಕು. ಸೊ ಐಟಮ್ಸ್ನೆಲ್ಲ ಒಂದೊಂದೇ ಹಾಕಿ ಮಾಡ್ತಾ ಹೋಗ್ತೀನಿ. ಸೊ ಹಾಗೆ ಆಯಿಲ್ ಕೂಡ ಬೇಕಾಗುತ್ತೆ, ಮ್ಯಾಂಡೇಟ್ರಿ. ಆಯಿಲಿಂದಲೇ ಏನೂ ಆಗೋದಿಲ್ಲ ಈಗಿನ ಜನ್ರೇಷನಲ್ಲಿ. ಆಯಿಲ್ನ ಸ್ವಲ್ಪ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೊಂಡ್ಬಿಟ್ಟು ಎಲ್ಲ ಸ್ವಲ್ಪ ಹುರ್ಕೊಳ್ಬೇಕು. ಸೊ ಬನ್ನಿ ತೋರಿಸ್ತಾ ಹೋಗ್ತೀನಿ. ರೈಸ್ ಈಗ ನಾನು ಬಂದ್ಬಿಟ್ಟು ರೈಸ್ ಮಾಡ್ತಾ ಇದ್ದೀನಿ. ಸೊ ಫಸ್ಟಿಗೆ ಬಂದ್ಬಿಟ್ಟು ರೈಸ್ನ ಒಂದು 70% ಬಾಯ್ಲ್ ಮಾಡ್ಕೊಂಡ್ಬಿಟ್ಟು ಇಟ್ಕೊಳ್ಳೋಣ. ಅದಾದಮೇಲೆ ಒಂಚೂರು ಫ್ರೈ ಮಾಡ್ತೀವಲ್ಲ, ಸೊ ಅವಾಗ ಕೂಡ ಸ್ವಲ್ಪ ಬಾಯ್ಲ್ ಆಗುತ್ತೆ. ಸೊ ಓವರಾಲ್ ಬಾಯ್ಲ್ 100% ಆಗಬೇಕಂದ್ರೆ ಇದನ್ನು ಮೇಂಟೈನ್ ಮಾಡಬೇಕು. ಈಗ ಬಂದ್ಬಿಟ್ಟು ಫಸ್ಟು ನಾನು ಈ ಕುಕ್ಕರಲ್ಲಿ ಮಾಡ್ತಾ ಇಲ್ಲ, ಸೊ ಓಪನ್ ಪಾತ್ರೆಯಲ್ಲಿ ಮಾಡ್ತಾ ಇದ್ದೀನಿ. ಓಪನ್ ಪಾತ್ರೆಯಲ್ಲಿ ಮಾಡೋದ್ರಿಂದ ಒಂಚೂರು ನೋಡಿಬಿಟ್ಟು ನೀರನ್ನ ತಗೊಳ್ಬೋದು. ಕುಕ್ಕರಲ್ಲಿ ಮಾಡಿಬಿಟ್ರೆ ಏನಾಗುತ್ತೆ, ಫುಲ್ ಎಲ್ಲ ಮೆತ್ತಗಾಗ್ಬಿಟ್ಟು ಇದಾಗ್ಬಿಡುತ್ತೆ. ಸೊ ಅದರಿಂದ ಬನ್ನಿ ರೈಸ್ ಈಗ ಫಸ್ಟು ಗ್ಯಾಸ್ ಹಚ್ಚೋಣ. ಗ್ಯಾಸ್ ಹಚ್ಚಿದ್ದೀನಿ. ಈಗ ನೋಡಿ ನೀರು ಹಾಕ್ತೀನಿ. ನೀರು ಡಿಪೆಂಡೆನ್ಸಿ, ಯಾಕಂದರೆ ನಾವು ಬಂದ್ಬಿಟ್ಟು ಈಗ ಇಬ್ಬರೇ ಇರೋದ್ರಿಂದ 2 ಟೀ ಲೋಟ ಮಾತ್ರ ಇಟ್ಕೊಂಡಿದ್ದೀವಿ, ಸದ್ಯಕ್ಕೆ ಸಾಕು ಅಂತ. ಅದಕ್ಕೆ ಸ್ವಲ್ಪ ನೀರು ಹಾಕ್ತೀವಿ. ನೀರಿಗೆ ಅಕ್ಕಿನ ಬಂದ್ಬಿಟ್ಟು ಸೊ ನೀರು ಬಿಸಿ ಆದ್ಮೇಲೆ ಹಾಕ್ಬೇಕು. ಅಕ್ಕಿ ಹಾಕ್ಬಿಟ್ಟು ಅದ್ರ ಜೊತೆ ನೀರು ಮಿಕ್ಸ್ ಮಾಡಿ ಬಾಯ್ಲ್ ಮಾಡ್ಬಾರ್ದ, ಆಮೇಲೆ ಮಿಕ್ಸ್ ಆಗುತ್ತೆ. ಮಿಕ್ಸ್ ಆಗಲ್ಲ ಅಂತ ಕೇಳಬೇಡಿ. ಸದ್ಯಕ್ಕೆ ಸಾಕು, ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕೊಂಡಿದ್ದೀನಿ ನಾನು. ಅಕ್ಕಿ ನೋಡಿ ವಾಟ್ರಲ್ಲ ನೆನೆ ಹಾಕಿ ಇಟ್ಟಿದ್ದೀನಿ. ಸೊ ಈಗ ಬಂದ್ಬಿಟ್ಟು ಒಂದು ಸ್ವಲ್ಪ ನೀರೆಲ್ಲ ಬಸ್ ಇಟ್ಕೊತೀನಿ ಅದನ್ನ. ₹160 kg ಎಲ್ಲ ಒಂದೊಂದನ್ನು ಕೂಡ ಬೀಳ್ದಂಗೆ ಕ್ಲೀನಾಗಿ ನೋಡ್ಕೊಬೇಕು. ಇಂಡಿಯಾ ಗೇಟ್ ಡೆಲ್ಲಿಲಿ ಐತಲ್ಲ ಆ ಗೇಟ್ ಅಲ್ಲ, ಇಂಡಿಯಾ ಗೇಟ್ ಅಷ್ಟೇ ಇದು. ಬಿಸಿ ನೀರು ಇಟ್ಕೊಂಡಿತ್ತಲ್ಲ, ಸೊ ಆವಾಗಲೇ ಒಂದು ಸ್ವಲ್ಪ ಸಾಲ್ಟ್ನ ಹಾಕಿ, ಸಾಲ್ಟ್ ಓಕೆನಾ ಬೇಗ ಬೇಯುತ್ತೆ ಚೆನ್ನಾಗಿ ಅನ್ನೋದಕ್ಕಿಂತ. ಈಗ ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇದಾದಮೇಲೆ ಫರ್ದರ್ ಮತ್ತೆ ನಾನು ಮಿಕ್ಸ್ ಮಾಡ್ತೀನಲ್ವ, ಈ ಇಂಗ್ರೀಡಿಯೆಂಟ್ಸ್ ಎಲ್ಲ ಸೇರಿಬಿಟ್ಟು. ಸೊ ಅವಾಗ ಕೂಡ ಸ್ವಲ್ಪ ರುಚಿಗೆ ನೋಡ್ಕೊಂಡ್ಬಿಟ್ಟು ಉಪ್ಪು ಹಾಕ್ಕೊಳ್ತೀನಿ. ಈಗ ಸ್ಟಾರ್ಟ್ ಆಗಿದೆ ಬಿಸಿ ಆಗೋದು. ಇವಾಗ ಅಕ್ಕಿ ಬಂದ್ಬಿಟ್ಟು ನೀರು ಬಂದ್ಬಿಟ್ಟು ಕುದೀತಾ ಇದೆ. ಈಗ ನೋಡಿ ನಾನು ನೆನೆಸಿಟ್ಟಿರೋ ಅಕ್ಕಿನ ಸ್ವಲ್ಪನೇ ಹಾಕ್ತಾ ಹೋಗ್ತೀನಿ. ಈ ಗ್ಯಾಪಲ್ಲಿ ಬಂದ್ಬಿಟ್ಟು ನನ್ನ ಮಗ ಇಲ್ಲಿ ಆಟ ಆಡ್ತಾ ಇದ್ದಾನೆ, ನನ್ನ ವೈಫ್ ಬಂದ್ಬಿಟ್ಟು ಇನ್ನೂ ಕೆಲಸ ಮಾಡ್ತಾ ಇದ್ದಾಳೆ. ಸೊ ಆದ್ದರಿಂದ ನಾನು ಬಂದ್ಬಿಟ್ಟು ಕೋಕೋನಟ್ ರೈಸ್ ಮಾಡಿಕೊಡ್ತಾ ಇದ್ದೀನಿ ಇವರಿಬ್ಬರಿಗೋಸ್ಕರ. ಬಟ್ ನನ್ನ ಮಗ ಇನ್ನೂ ತಿನ್ನೋದಿಲ್ಲ. ರೈಸ್ ಇವಾಗ ಕುದೀತಾ ಇದೆ. ಸ್ವಲ್ಪ ಒಂದು 2 ನಿಮಿಷ ಬಾಯ್ಲ್ ಆಗಬೇಕು ಆ್ಯಕ್ಚುಲಿ. ಇಲ್ಲಿ ಅನ್ನಕ್ಕಿಟ್ಟಾಗ ಒಂದು ಸ್ವಲ್ಪ ನೀರು ಜಾಸ್ತಿನೇ ಹಾಕ್ಕೊಳ್ಳಿ. ಜಾಸ್ತಿ ಹಾಕ್ಕೊಂಡ್ರೆ ಏನಾಗುತ್ತೆ, ಸೊ ಗಂಜಿ ಬಿಟ್ಕೊಂಡು ಬಿಡಿಯಾಗಿ ರೈಸ್ ಬರುತ್ತೆ. ನೀರು ಕಮ್ಮಿ ಇದ್ದರೆ ಎಲ್ಲ ಅಂಟ್ಕೊಂಡ್ಬಿಡುತ್ತೆ. ಓಕೆನಾ?
ಇನ್ನೊಂದು ಸ್ವಲ್ಪ ಬೇಯಬೇಕಂತ ಅನಿಸುತ್ತೆ. ಇನ್ನೊಂದು 30 ಸೆಕೆಂಡ್ಸ್ ಆರ್ 1 ಮಿನಿಟ್ ಮ್ಯಾಕ್ಸಿಮಮ್ಮು. ಗೋಡಂಬಿ ಹೀಗೆ ಇರೋದಾದ್ರು ಫುಲ್ಲ ಇರೋದಾರು ಹಾಕ್ಕೊಳ್ಬೋದು, ಇಲ್ಲ ಕೈಯಲ್ಲೇ ಇದನ್ನ ಬ್ರೇಕ್ ಮಾಡ್ಕೊಂಬಿಟ್ಟು ಅರ್ಧ ಮಾಡ್ಕೊಳ್ಳಿ. ಅರ್ಧ ಮಾಡ್ಕೊಂಡ್ರೆ ಎಲ್ಲರಿಗೂ ಸಿಗ್ತವೆ. ಹಿಂಗೆ ಮಾಡಿಲ್ಲ ಅಂದರೆ ಉಂಡೆ ಇದ್ದರೆ ಒಬ್ಬರೇ ದೇವಿ ಒಬ್ಬರೇ ಹಾಕೊಂಡ್ಬಿಡ್ತಾರೆ ನೋಡಿ, ಹುಷಾರು. ನೆಕ್ಸ್ಟ್ ಗೋಡಂಬಿ ಹಾಕೋಣ. ತುಪ್ಪ ಹಾಕಿದ್ರು ಪರವಾಗಿಲ್ಲ, ಸ್ವಲ್ಪ ಹಾಕೋಬೋದು. ಆಯಿಲೆ ಜಾಸ್ತಿ ಆಯಿತು ಅಂತ ಅನ್ನೋಕ್ಕೆ ಕಡಲೆ ಬೀಜ ಎಲ್ಲ ಕ್ಲೀನಾಗಿ ಎಲ್ಲ ಹೊಡ್ಕೊಂಡ್ಬಿಟ್ಟು ಕ್ಲೀನಾಗಿ ಅದೇ ನಾರ್ಮಲ್ ಪ್ರಾಪರಾಗಿ ಫ್ರೈ ಆಗಿದೆ ಅಂತ. ನೆಕ್ಸ್ಟ್ ಈಗ ಒಣಮೆಣಸಿನಕಾಯಿ ಹಾಕೋಣ. ಅದಾದಮೇಲೆ ಕರಿಬೇವು ಮತ್ತು ಹಸಿಮೆಣಸಿನಕಾಯಿ. ರೈಸ್ ಆಗಿರೋದನ್ನ ಕೋಕೋನಟ್ನ ಮಿಕ್ಸ್ ಮಾಡ್ಕೊಳ್ಳಿ. ಕೋಕೋನಟ್ ಎಲ್ಲ ಹಾಕಿದ್ಮೇಲೆ ಸ್ವಲ್ಪ ಮೀಡಿಯಂ ಫ್ಲೇಮ್ ಇಟ್ಕೊಳ್ಳಿ. ಕೋಕೋನಟ್ ಒಂಚೂರು ಡ್ರೈ ಥರ ಫೀಲ್ ಬರಬೇಕು ನಿಮಗೆ. ಯಾಕಂದರೆ ಹಸಿ ಇರುತ್ತಲ್ವ, ಹಸಿ ಕಾಯಿ ಹೊಡೆದಿರ್ತೀವಿ, ಯಾಕಂದ್ರೆ ಕೊಬ್ಬರಿ ಎಲ್ಲ ಇದು. ಅದರಿಂದ ಒಂಚೂರು ಡ್ರೈ ಫೀಲಿಂಗ್ ಬರಬೇಕು. ಡ್ರೈ ಫೀಲಿಂಗ್ ಬಂದರೆ ಅನ್ನ ಜಿಗಿಬೇಕಾದ್ರೆ ಒಂದು ಸ್ವಲ್ಪ ನಿಮಗೆ ಚೆನ್ನಾಗಿ ಫೀಲ್ ಬರುತ್ತೆ. ಈಗ ಮೀಡಿಯಂ ಫ್ಲೇಮ್ ಇದೆ ನೋಡಿ. ಈಗ ಇದಕ್ಕೆ ನಾನು ರೈಸ್ ಹಾಕೊಳ್ತೀನಿ. ರೈಸ್ ಹಾಕೊಂಡ್ಬಿಟ್ಟು ಮತ್ತೆ ಮಿಕ್ಸಿಂಗ್ ಮಾಡ್ತೀನಿ. ಜಾಸ್ತಿ ಮಿಕ್ಸ್ ಮಾಡಬಾರ್ದು. ಆಮೇಲೆ ನಮ್ಮ ಸಿದ್ದರಾಮಯ್ಯ ಸರ್ ಅಕ್ಕಿ ರೈಸ್ ಹಾಕ್ಬೋದು. ಕೊತ್ತಂಬರಿನ ಅಲಂಕಾರಕ್ಕೆ ತಕ್ಕಂತೆ ಎಷ್ಟು ಬೇಕೋ ಅಷ್ಟನ್ನು ಪುಡಿ ಮಾಡಿಕೊಂಡು ಪುಡಿ ಕೋಕೋನಟ್ ರೈಸ್ ರೆಡಿಯಾಗಿದೆ.
ಹಾಗೆ ನಿಮ್ಮ ಒಪಿನಿಯನ್ನ ತಿಳಿಸೋದನ್ನ ಮರಿಬೇಡಿ. ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.